ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ರೈಲ್ವೆ ನೇಮಕಾತಿಯಲ್ಲಿ ಒಂದು ಬಂಪರ್ ಒಂದು ನೇಮಕಾತಿ ಪ್ರಕ್ರಿಯೆ ಆರಂಭ ಆಗಿದೆ. ITI ಮುಗಿಸಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಇಲ್ಲಿ ಟೆಕ್ನಿಷಿಯನ್ ಹುದ್ದೆಗಳಿಗೆ ಅರ್ಜಿಯನ್ನ ಹಾಕಬಹುದಾಗಿದೆ. ಸೊ ITI ಮುಗಿಸಿರ್ತಕ್ಕಂಥ ಯಾವುದೇ ಕೆಡರಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಅದರ ಸಂಪೂರ್ಣ ಮಾಹಿತಿ ನಾನು ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಟೋಟಲ್ ವೇಕೆನ್ಸಿ ಏನಿದಾವೆ 6557 ವೇಕೆನ್ಸಿಗಳಿದಾವೆ. ಇನ್ನೂ 1000ದಷ್ಟು ಪೋಸ್ಟ್ಗಳು ಇಲ್ಲಿ ಹೆಚ್ಚಾಗುವಂತ ಚಾನ್ಸ್ ಇದೆ. ಇದರಲ್ಲಿ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಗೆ ರಿಲೇಟೆಡ್ ಆಗಿರತಕ್ಕಂಥ 323 ಪೋಸ್ಟ್ಗಳಿದ್ರೆ, ಸೊ ಗ್ರೇಡ್ 3 ಗೆ ಸಂಬಂಧಪಟ್ಟ ಟೆಕ್ನಿಷಿಯನ್ ಗ್ರೇಡ್ 3 ಗೆ ಸಂಬಂಧಪಟ್ಟಿರ್ತಕ್ಕಂಥವು 6224 ಹುದ್ದೆಗಳಿದಾವೆ. ಸೊ ಕನ್ನಡ ಮೀಡಿಯಂದಲ್ಲಿ ಎಕ್ಸಾಮ್ ಇರ್ತದೆ. ಸೊ ಯಾರು ITI ಕರ್ನಾಟಕದವ್ರು ಮುಗಿಸಿದಿರಿ, ನಿಮ್ಗೊಂದು ಸುವರ್ಣಾವಕಾಶ, ಕನ್ನಡದಲ್ಲಿ ನೀವು ಪ್ರಿಪರೇಷನ್ ಅನ್ನ ಮಾಡಬಹುದು. ಇದರ ಇಂಪಾರ್ಟೆಂಟ್ ಡೇಟ್ ಏನಾಗಿದೆ, ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಕ್ಕಂಥದ್ದು ITI ಮುಗಿದವರು ಏನು ಅಪ್ಲಿಕೇಶನ್ ಹಾಕ್ತಾ ಇದ್ರಿ ಟೆಕ್ನಿಷಿಯನ್, ಜೂನ್ 30ರಿಂದ ಜುಲೈ 29ರವರೆಗೆ 1 ತಿಂಗಳವರೆಗೆ ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಇದೆ. ಸೊ ಫೀಸು ಪೇ ಮಾಡ್ಲಿಕ್ಕೆ, ರಿಜಿಸ್ಟ್ರೇಷನ್ ಫೀಸ್ ಪೇ ಮಾಡ್ಲಿಕ್ಕೆ ಜುಲೈ 31 ಲಾಸ್ಟ್ ಡೇಟ್ ಇದೆ. ನೀವು ಅಪ್ಲಿಕೇಶನ್ ಹಾಕುವಾಗೆ ಅಪ್ಲಿಕೇಶನ್ ಹಾಕೋ ಸೆಂಟರ್ದಲ್ಲೇ ಏನ್ ಮಾಡ್ತಾರೆ ಅಂದ್ರೆ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ. ಸೊ ನೀವು ಅಲ್ಲಿ ಆನ್ಲೈನ್ ಪೇಮೆಂಟ್ ಮಾಡ್ಬೋದು. ಅಪ್ಲಿಕೇಶನ್ ನೀವು ಏನಾದ್ರೂ ಅಪ್ಲಿಕೇಶನ್ ಹಾಕಿದಾಗ ಏನಾದ್ರೂ ಕರೆಕ್ಷನ್ ಇತ್ತು ಅಂದ್ರೆ ನಿಮ್ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಮೊಬೈಲ್ ನಂಬರು, ಮೇಲ್ ID ಏನಾದ್ರೂ ಚೇಂಜ್ ಮಾಡೋದಿತ್ತು ಅಂತಂದ್ರೆ, ಸೊ ಆಗಸ್ಟ್ 10ನೇ ತಾರೀಕುವರೆಗೆ, ಆಗಸ್ಟ್ 1ರಿಂದ ಆಗಸ್ಟ್ 10ರವರೆಗೆ ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಅಪ್ಲಿಕೇಶನ್ ಹಾಕುವಾಗನೇ ಕೇರ್ಫುಲ್ ಆಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಹಾಕಿ. ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲ್ ನಂಬರು ಮತ್ತು ಮೇಲ್ ಐಡಿಯನ್ನ ಕರೆಕ್ಟ್ ಆಗಿ ನೀವು ಕೊಡಬೇಕು. ಮತ್ತು ಆಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ದು ಹೆಸರು, ಅಡ್ರೆಸ್, ಡೇಟ್ ಆಫ್ ಬರ್ತ್ ಎಲ್ಲ ಕಂಪ್ಲೀಟ್ ಆಗಿರ್ಬೇಕು. ಸೊ ಒಂದ್ಸಲ ವೆರಿಫೈ ಮಾಡೇನೆ ನೀವು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬೇಕು. ಸೊ ಎಕ್ಸಾಮ್ ಏನಾಗಿರುತ್ತೆ, ನೀವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸುಮಾರು ಒಂದು 5ರಿಂದ 6 ತಿಂಗಳ ನಂತರ ನಿಮಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಎಕ್ಸಾಮ್ ಕನ್ನಡ ಮೀಡಿಯಂದಲ್ಲೇ ನೀವು ಎಕ್ಸಾಮ್ ಬರೀಬೇಕು ಅಂದ್ರೆ ಅಪ್ಲಿಕೇಶನ್ ಹಾಕುವಾಗೆ ಕನ್ನಡ ಲ್ಯಾಂಗ್ವೇಜ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು. ಇದು ನೆನ್ಪಿಟ್ಕೊಡ್ರಿ. ಅಪ್ಲಿಕೇಶನ್ ಹಾಕುವಾಗೆ ಕನ್ನಡ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಕನ್ನಡದಲ್ಲೇ ನೀವು ಎಕ್ಸಾಮ್ ಅನ್ನ ಬರೀಬಹುದು. ಎಕ್ಸಾಮ್ ಪ್ಯಾಟರ್ನ್ ಏನಿರ್ತದೆ, ಒಂದೇ ಎಕ್ಸಾಮ್ ಇರ್ತದೆ. ಸೊ ಈ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎಕ್ಸಾಮ್ ಸಿಲೆಬಸ್ ಏನಿದೆ ಅಂತಂದ್ರೆ GK ಇರ್ತದೆ, 10 ಕ್ವಶನ್ ಇರ್ತವೆ, 10 ಮಾರ್ಕ್ಸ್ ಇರುತ್ತೆ. ರೀಸನಿಂಗ್, ಮೆಂಟಲ್ ಅಬಿಲಿಟಿ 15 ಮಾರ್ಕ್ಸ್ ಇರುತ್ತೆ. ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಸಂಬಂಧಪಟ್ಟಂಗೆ 20 ಮಾರ್ಕ್ಸ್ ಇರುತ್ತೆ. ಮ್ಯಾಥ್ಸ್ 20 ಮಾರ್ಕ್ಸ್ ಇರುತ್ತೆ. ದೆನ್ ಜನರಲ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥವು 35 ಮಾರ್ಕ್ಸ್. ನಿಮ್ಮ ITI ರಿಲೇಟೆಡ್ ಕ್ವಶನ್ಸ್ 35 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ ಎಕ್ಸಾಮ್ ಅಲ್ಲಿ ನೀವೇನು ಸ್ಕೋರ್ ಮಾಡಿರ್ತೀರಲ್ಲ ಅದು ನಿಮ್ಮ ಫೈನಲ್ ಸೆಲೆಕ್ಷನ್ ಗೆ ಕೌಂಟ್ ಆಗ್ತದೆ. ಸೊ 90 ಮಿನಿಟ್ಸ್ ಅಲ್ಲಿ ನೀವು 100 ಮಾರ್ಕ್ಸ್ ಎಕ್ಸಾಮ್ ಅನ್ನ ಬಿಡಿಸಬೇಕು. ಯಾರು ಟೆಕ್ನಿಷಿಯನ್ ಗ್ರೇಡ್ 3 ಗೆ ಅಪ್ಲಿಕೇಶನ್ ಹಾಕಿರ್ತೀರಲ್ಲ ಅವರು ಮ್ಯಾಥ್ಸ್, ಆಮೇಲೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಮೆಂಟಲ್ ಅಬಿಲಿಟಿ, ಜನರಲ್ ಸೈನ್ಸ್, ಜನರಲ್ ಅವೇರ್ನೆಸ್, GK, ಇವು 4 ಸಬ್ಜೆಕ್ಟ್ ಅನ್ನ ನೀವು ಓದಬೇಕು. ಸೊ ಈ 4 ಸಬ್ಜೆಕ್ಟ್ ಅಲ್ಲಿ 100 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಅನ್ನ ಬರೀಬೇಕಾಗ್ತದೆ. ಇಲ್ಲಿ ನೀವು ಮಾಡಿರ್ತಕ್ಕಂಥ ಸ್ಕೋರೇ ನಿಮ್ಮ ಫೈನಲ್ ಕಟ್ ಆಫ್ ಗೆ ಕೌಂಟ್ ಆಗ್ತದೆ. ಸೊ ನೀವೇನಾದ್ರೂ ರಾಂಗ್ ಹಾಕಿದ್ರಿ ಅಂದ್ರೆ 3 ಕ್ವಶನ್ ರಾಂಗ್ ಆದ್ರೆ 1 ಮಾರ್ಕ್ಸ್ ನೆಗೆಟಿವ್ ಆಗ್ತದೆ. ಅದಕ್ಕಾಗಿ ನೀವು ಪ್ರಿಪರೇಷನ್ ಆಗುವಾಗೆ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಪ್ರಿಪರೇಷನ್ ಆಗಿ, ಎಕ್ಸಾಮ್ ಬಹಳಷ್ಟು ಈಸಿ ಆಗಿರ್ತದೆ ಇದು. ಸೊ ಅದಕ್ಕಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ಸ್ಟಡಿ ಮಟೀರಿಯಲ್ ಮತ್ತು ಇತರೆ ಇನ್ಫಾರ್ಮೇಶನ್ ನಾನು ನಿಮ್ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಯಾರು ರೈಲ್ವೆ ಎಕ್ಸಾಮ್ ಅನ್ನು, ಯಾವುದೇ ರೈಲ್ವೆ ಎಕ್ಸಾಮ್ ಬರೀರಿ, ಸೊ ಕನ್ನಡ ಮೀಡಿಯಂದಲ್ಲಿ ಇದಕ್ಕಾಗಿ ನಾನು ಪ್ರತ್ಯೇಕವಾಗಿರ್ತಕ್ಕಂಥ ಪುಸ್ತಕವನ್ನ ರೆಡಿ ಮಾಡಿದ್ದೀನಿ. ಸೊ ಕ್ರಿಯೇಟಿವ್ ಮೆಂಟಲ್ ಅಬಿಲಿಟಿ ಅಂತಿದೆ, ರೀಸನಿಂಗ್ ಬುಕ್ ಇದು. ಸೊ ಇದರಲ್ಲಿ 100% ಸಿಲೆಬಸ್ ಇದೆ. ಪ್ರತಿ ಅಧ್ಯಾಯದ ಮೇಲೆ ವಿಡಿಯೋಗಳಿದಾವೆ. ಜನರಲ್ ಸೈನ್ಸ್, ಜನರಲ್ ಮ್ಯಾಥ್ಸ್ ಇದೆ, ಸಾಮಾನ್ಯ ಗಣಿತ, ಆಮೇಲೆ ಸ್ಟ್ಯಾಟಿಕ್ GK ಇದೆ. ಆಸ್ ಪರ್ ರೈಲ್ವೆ 10 ವರ್ಷದ ಕ್ವಶನ್ ಪೇಪರ್ ಅನ್ನ MCQಗಳನ್ನ ಇದರಲ್ಲಿ ಬಿಡಿಸಿದ್ದೀನಿ. ಸೊ ಇದ್ರ ಬಿಟ್ಟು ಬೇರೆ ಯಾವ ಕ್ವಶನ್ಸ್ಗಳು ಬರೋದಿಲ್ಲ. ಆಮೇಲೆ ಸೈನ್ಸ್ ನೋಟ್ಸ್ ಇದೆ, 1 ಲೈನರ್ ನೋಟ್ಸ್ ಇದೆ. ರೈಲ್ವೆಗೆ ಎಷ್ಟು ಬೇಕು ಅಷ್ಟೇ ನಾವು ಕಂಟೆಂಟ್ ರೆಡಿ ಮಾಡಿರ್ತಕ್ಕಂಥ ಜನರಲ್ ಸೈನ್ಸ್ ನೋಟ್ಸ್ ಇದೆ. ಈ 4 ಪುಸ್ತಕಗಳು 1040 ರೂಪಾಯಿ ಆಗ್ತದೆ. ನಾವು ಕೇವಲ 850 ರೂಪಾಯಿಗಳಿಗೆ ಯಾವುದೇ ರೀತಿ ಕೊರಿಯರ್ ಚಾರ್ಜ್ ಇಲ್ಲಾರ್ದೇನೆ ಒಟ್ಟಾರೆ 850 ರೂಪಾಯಿ ನೀವು ಈ ನಂಬರ್ಗೆ ಫೋನ್ ಪೇ ಮಾಡಿ, ಇದರ ಫೋನ್ ಪೇ ಸ್ಕ್ರೀನ್ ಶಾಟ್ ನಿಮ್ಮ ಅಡ್ರೆಸ್ ಅನ್ನ ಇದೇ ನಂಬರ್ಗೆ ನೀವು ಕಳಿಸ್ಕೊಡಿ. ಸೊ 4 ಪುಸ್ತಕಗಳ ನೇರವಾಗಿ ಬೈ ಪೋಸ್ಟ್ ಮೂಲಕ ನಿಮ್ಮ ಮನೆಗೆ ನೇರವಾಗಿ 3ರಿಂದ 4 ದಿನದಲ್ಲಿ ಪುಸ್ತಕಗಳನ್ನ ನಾವು ತಲುಪಿಸ್ತಾ ಇದ್ದೀವಿ. ಸೊ ಇದ್ರ ಜೊತೆಗೆ ನೀವು ಆನ್ಲೈನ್ ಟೆಸ್ಟ್ ಬೇಕು ಅಥವಾ ವಿಡಿಯೋ ಕೋರ್ಸ್ಗಳು ನೀವು ಪ್ರಿಪೇರ್ ಆಗಬೇಕಾಗಿತ್ತು ಅಂತಂದ್ರೆ ನಮ್ಮ ಮೊಬೈಲ್ ಆಪ್ ಅನ್ನ, ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಸೊ ಎಲ್ಲ 50% ಡಿಸ್ಕೌಂಟ್ ಇದೆ. ಟೆಸ್ಟ್ ಆಗಿರ್ಬೋದು, ವಿಡಿಯೋ ಕೋರ್ಸ್ ಆಗಿರ್ಬೋದು, ಬುಕ್ಸ್ ಗಳಾಗಿರ್ಬೋದು, ಇವೆಲ್ಲ ನೀವು ಇಲ್ಲಿ ಪರ್ಚೇಸ್ ಮಾಡಿ ಪ್ರಿಪರೇಷನ್ ಅನ್ನ ಮಾಡಬಹುದು. ಆಫ್ಲೈನ್ ತರಬೇತಿ ಪಡಿತಕ್ಕಂಥವ್ರಿಗೆ ನಮ್ಮ ಬಿಜಾಪುರದ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಅಲ್ಲಿ ಸಾಯಂಕಾಲ 4 ಗಂಟೆಯಿಂದ 7 ಗಂಟೆವರೆಗೆ ರೈಲ್ವೆ ಬ್ಯಾಚ್ ನಡೀತಾ ಇದೆ. ಆ ಬ್ಯಾಚ್ಗೆ ಜಾಯ್ನ್ ಆಗಿ ನೀವು ಪ್ರಿಪರೇಷನ್ ಅನ್ನ, ಆಫ್ಲೈನ್ ಪ್ರಿಪರೇಷನ್ ಅನ್ನ ಮಾಡಬಹುದು. ಸೊ ಇಲ್ಲಿ ಪ್ರತಿ ವಿದ್ಯಾರ್ಥಿಗಳಿಗೆ ಬುಕ್ಸ್ ಕೊಡ್ತೀವಿ, ಲೈಬ್ರರಿ, ಲ್ಯಾಬ್, ಆಮೇಲೆ ಕಂಪ್ಲೀಟ್ ಆಗಿರ್ತಕ್ಕಂಥ ಸ್ಟಡಿ ಮಟೀರಿಯಲ್, ಆನ್ಲೈನ್ ಟೆಸ್ಟ್ ಅನ್ನು ಕೊಡ್ತಾ ಇದೀವಿ. ಸೊ ಹೆಚ್ಚಿನ ಮಾಹಿತಿಗೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ.
ಒಮ್ಮೆ ತರಬೇತಿಗೆ ನೀವು ಜಾಯ್ನ್ ಆದ್ರೆ ನೇಮಕಾತಿ ಆಗುವವರೆಗೆ ನೀವು ಉಚಿತ ತರಬೇತಿಯನ್ನು ಇಲ್ಲಿ ಪಡಿಬಹುದು. ಇದರ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಬಿಜಾಪುರದ ಬಾಗಲಕೋಟೆ ರಸ್ತೆಯಲ್ಲಿ ಇರ್ತಕ್ಕಂಥ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ಗೆ ಬಂದು ಭೇಟಿ ಕೊಡಿ. ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಆಫ್ಲೈನ್ ತರಬೇತಿಯನ್ನ ತಾವು ಪಡಿ. ಥ್ಯಾಂಕ್ ಯು.